ಕರ್ನಾಟಕ ರಕ್ಷಣಾ ವೇದಿಕೆ ಯೂನಿಟಿ ಬಣದತ್ತಿಂದ ನಾವು ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ವಿಷೋದನೆಯನ್ನು ಮಂಡನೆ ಮಾಡಿದರು. ಏನಂತ ಹೇಳಿದರೆ, ನಮ್ಮ ಕನ್ನಡಿಗರಿಗೆ 75% ಉದ್ಯೋಗವನ್ನು ಕೊಡಬೇಕಂತೇಳಿ. ಆ ಮಂಡನೆಗೆ ನಮ್ಮ ಹೊರ ರಾಜ್ಯದ ಕೆಲವೊಂದು ಉದ್ಯಮಿಗಳು ಅದಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುವುದು, ಅದಕ್ಕೆ ತಡೆ ತರುವುದನ್ನು ಪಿತೃಗಳನ್ನು ಮಾಡ್ತಿದ್ದಾರೆ. ಸೊ ದಯಮಾಡಿ ನಾನು ಅಂಥವ್ರಿಗೆ ಹೇಳ್ತೀನಿ, ನಿಮಗೆ ಉದ್ಯೋಗ ಮಾಡೋದಿದ್ದರೆ ಇಲ್ಲಿರಲಿ ಕರ್ನಾಟಕದಲ್ಲಿ, ಇಲ್ಲ ಕರ್ನಾಟಕಕ್ಕೆ ಹೋಗ್ಬೋದು, ನೀವು ನಿಮ್ಮಲ್ಲಿ ಬೇಕಾದಲ್ಲಿ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಇಲ್ಲಿ ಕಾರವಾರ ನಗರದಲ್ಲಿ ಕೂಡ ಸೀಬರ್ಡ್ ಇದೆ. ಈ ಸೀಬರ್ಡ್ದಲ್ಲಿ ಕೂಡ ಕೆಲವೊಂದು ಯುವಕರಿಗೆ ನೌಕರಿ ಇಲ್ಲ. ಎಷ್ಟೋ ಯುವಕರಿದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ಲ. ಎಲ್ಲ ಹೊರ ರಾಜ್ಯದಿಂದ UPಯಿಂದ MP ತಂದು ಇಲ್ಲಿ ಉದ್ಯೋಗಕ್ಕೆ ಇಟ್ಟಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮಂಡನೆಯನ್ನು ಮುಂದಿನ ಬಜೆಟ್ನಲ್ಲಿ ಹಾಕಿ ಅದನ್ನು ಫಲಕಾರಿಯಾಗಿ ಆಗುವಂತೆ ಒಂದು ನಮ್ಮ ಮನವಿ ಆಗಿರುತ್ತದೆ. ಧನ್ಯವಾದಗಳು. ಆದ್ರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನ್ ಬೇಕು, ನೀರ್ ಬೇಕು. ಆದ್ರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವ್ರಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡ್ಲಿಕ್ಕೆ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು, ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದ್ ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನ ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ITBT ಯವರಿಂದ, ಕಿರಣ್ ಮಜಿದರಿಂದ, ಮೋಹನ್ ದಾಸ್ ಪೈಯಿಂದ